ಹೋಲಿ ಶಿಟ್ ನೋಡಿ, ಯಪ್ಪ ಎಲ್ಲಿ ಕಾಲಿಟ್ರು ಮೊಟ್ಟೆನೆ. ಅಕ್ಕ ನೀವೇನಾ? ಯಪ್ಪ, ಇದು ಸ್ನೇಕ್ಸ್ ಇರೋ ಥರ ಅನಿಸ್ತಾ ಇದೆ. ಗೈಸ್ ಇದು ಹುತ್ತ ಅನಿಸುತ್ತೆ, ಹುತ್ತ ಬೆಳ್ಕೊಬಿಟ್ಟಿದೆ ಇಲ್ಲಿ. ಅಕ್ಕ ನೀವೇನಾ ಅದು? ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ತುಂಬ ದಿನಗಳಾದಮೇಲೆ ಮತ್ತೆ ಸೋಲೋ ಹಂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ನಾನು ಸೋಲೋ ಹಂಟ್ ಮಾಡೋಕ್ಕೆ ಬಂದಿರೋದು ಒಂದು ಆಫೀಸು. ಆಲ್ರೆಡಿ ಇದ್ರ ಮೇಲೆ ವೀಡಿಯೋ ಮಾಡಿದ್ದಾರೆ ಒಬ್ಬರು. ಅವ್ರ ಹೆಸರು ಹೇಳಿ ಅಂದರೆ ಆಮೇಲೆ ಹೇಳ್ತೀನಿ. ಯಾಕಂದರೆ ಇವಾಗ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹೋಗ್ಬಿಟ್ಟು ಚೆಕ್ ಮಾಡೋದು ತಪ್ಪಂತಲ್ಲ, ನೀವು ಹೋಗಿ ಚೆಕ್ ಮಾಡಿ. ಅದಕ್ಕಿಂತ ಮುಂಚೆ ಈ ಆಫೀಸ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ಆಫೀಸಲ್ಲಿ ಈ ಘಟನೆ ನಡೆದಿರೋದು ಆಲ್ಮೋಸ್ಟ್ ಒಂದು 20 to 30 ಇಯರ್ಸ್ ಬ್ಯಾಕಲ್ಲಿ ನಡೆದಿರೋದು. ಆವಾಗ ಹುಡುಗಿರಿಗೆ ಸ್ವಲ್ಪ ಕಷ್ಟ, ಕೆಲಸ ಮಾಡೋದು, ಓದೋದು ಇದೆಲ್ಲ ಕಷ್ಟ. ಆದರೂ ಒಂದು ಹೆಣ್ಮಗು ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ಕಷ್ಟಪಟ್ಟು ಓದಿ ಒಂದು ಕೆಲಸ ಗಟ್ಟಿಸ್ಕೊಂಡಿರ್ತಾಳೆ. ಆ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಮನೆಯಲ್ಲೂ ಬೇಡ ಕೆಲಸ ಬಿಟ್ಬಿಡು ಅಂತ ಇರ್ತಾರೆ. ಆದರೂ ಆ ಹುಡುಗಿ ನಾನಿಲ್ಲ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಕೆಲ್ಸಕ್ಕೆ ಸೇರ್ತಾಳೆ. ಸೇರಿ ಸುಮಾರು ಒಂದು 2-3 ತಿಂಗಳಾಗಿರುತ್ತೆ. ಒಬ್ಬ ಮ್ಯಾನೇಜರು ಅವಳ ಮೇಲೆ ಕಣ್ಣು ಹಾಕಿ ನನ್ನ ಜೊತೆನೇ ಇರು, ನೀನು ಯಾಕೆ ಇಲ್ಲಿ ಕೆಲಸ ಮಾಡ್ತೀಯ, ನೀನು ಇಲ್ಲೇ ಹೆಂಗೋ ಕೆಲಸ ಮಾಡ್ತಾ ಇದೆಯಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ನಿನಗೆ ಒಂದು ಒಳ್ಳೆ ಪೋಸ್ಟ್ ಕೊಡ್ತೀನಿ, ಪ್ರಮೋಷನ್ ಕೊಡ್ತೀನಿ, ನನ್ನ ಜೊತೆನೇ ಇರು, ನನಗೆ ಮದುವೆ ಆಗು, ಹಂಗೆ ಹಿಂಗೆ ಅಂತೆಲ್ಲ ತಲೆ ತುಂಬಿಸ್ತಾನೆ. ಅದನ್ನು ಹುಡುಗಿ ನಂಬ್ತಾಳೆ. ಸ್ವಲ್ಪ ದಿನ ನಂಬಿ ಆಮೇಲೆ ಅವಳಿಗೇನೋ ಒಂಥರ ಇದು ಏನೋ ತಪ್ಪು ನಡೀತಾ ಇದೆ ಅಂದ್ಬಿಟ್ಟು, ಬೇಡ ಇದೆಲ್ಲ ಸ್ಟಾಪ್ ಮಾಡಿ, ಇದು ಗಿಮೋಷನ್ ನನಗೇನು ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡೋ ಟೈಮಲ್ಲಿ ಆ ಮ್ಯಾನೇಜರ್ಗೆ ಸಿಟ್ಟು ಬಂದು ಇವಳು ನನ್ನ ರಿಜೆಕ್ಟ್ ಮಾಡ್ತಾಳೆ, ನನ್ನ ಇದು ಮಾಡ್ತಾಳೆ, ಅವಾಯ್ಡ್ ಮಾಡ್ತಾಳೆ ಅಂತ ಅಂದ್ಕೊಬಿಟ್ಟು ಅವನು ಇದೇ ಆಫೀಸಲ್ಲಿ ಆ ಹುಡುಗಿನ ಅತ್ಯಾಚಾರ ಮಾಡಿ ಇಲ್ಲೇ ಕೊಂದಿರ್ತಾರೆ. ತುಂಬ ಅಂದರೆ ತುಂಬ ನೋವಾಗುತ್ತೆ ಈ ವಿಚಾರ ಹೇಳಬೇಕಂದ್ರೆ. ಯಾಕಂದರೆ ಒಂದು ಹೆಣ್ಮಗು ಕಷ್ಟಪಟ್ಟು ಓದಿ ಆ ಕಾಲದಲ್ಲಿ ಕೆಲಸ ಗಳಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಚಾರ. ಆದರೆ ಅದನ್ನು ಈ ಥರ ಯೂಸ್ ಮಾಡಿಕೊಂಡು ಒಬ್ಬ ಮ್ಯಾನೇಜರ್ ಈ ಥರ ಮಾಡೋದು ತುಂಬ ಕೆಟ್ಟದಾಗಿರುತ್ತೆ. ಸೊ ಆ ಹೆಣ್ಮಗುಗೆ ಇವತ್ತು ನಾನು ಮಾತಾಡಬೇಕು ಅಂತ ನಾನು ಒಬ್ಬನೇ ಬಂದಿದ್ದೀನಿ, ಅಲೋನಾಗಿ. ನೋಡೋಣ ಅದೇನೇನಾಗುತ್ತೆ ಅಂತ. ನಾನು ಆಫೀಸ್ ಒಳಗಡೆ ಹೋಗ್ತಾಯಿದ್ದೀನಿ. ರಾತ್ರಿ ಆಲ್ಮೋಸ್ಟ್ ನಾನು ಟೈಮ್ ತೋರಿಸ್ಬಿಡ್ತೀನಿ. ನೋಡಿ 1:50 ಆಗ್ತದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಫೋನಲ್ಲಿ ಡೇಟಾ ಇಲ್ಲ, ಅದಕ್ಕೆ ನಾನು ಗೂಗಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆದರೆ 1:50 ಆಗ್ತಾಯಿದೆ. ಲ್ಯಾಗ್ ಮಾಡೋದು ಬೇಡ, ಡೈರೆಕ್ಟಾಗಿ ಒಳಗೆ ಹೋಗೋಣ. ನೋಡೋಣ ಅವರು ನಮ್ಗೆ ಸಿಗ್ತಾರ, ಮಾತಾಡ್ತಾರ, ಟ್ರೈ ಮಾಡ್ತಾರ. ಡೋಸಿಂಗ್ ರಾಡ್ಸ್ ಯೂಸ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಒಬ್ಬನೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೈ ಮಾಡ್ತೀನಿ, ಆದರೆ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಹಂಗೆ ಅವ್ರಿಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ, ಬನ್ನಿ. ಸೊ ಇಷ್ಟೊತ್ತು ನಾನು ಇದ್ದು ಒಂದು ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಬ್ಯಾಕು, ಇದೇನು ನಿಂತಿದ್ದೆ ನಾನು ಇಷ್ಟೊತ್ತು, ಇದು ಬ್ಯಾಕು. ಇದ್ರ ಗೇಟ್ ಬಂದ್ಬಿಟ್ಟು ಮುಂದೆ ಇದೆ. ಮುಂದೆ ಹೋಗೋಣ ಬನ್ನಿ. ನೋಡಿ, ಇದೊಂದು ಕರ್ನಾಟಕ ಆಫೀಸು, ಕರ್ನಾಟಕ ಗೌರ್ಮೆಂಟ್ದೆ. ನಾನು ಇದನ್ನು ತೋರಿಸಿದ್ರೆ ನಿಮಗೂ ತೊಂದರೆ ಆಗುತ್ತೆ. ನೀವು ಬಂದು ಇಲ್ಲಿ
ಇದು ಮಾಡೋದು ನೋಡಿ, ತಾಂತ್ರಿಕ ಸೇವಾ ಕೇಂದ್ರ. ನಾನು ಅಲ್ಲಿ ಮೇಲಿದೆ, ನಾನು ತೋರಿಸ್ತಾ ಇಲ್ಲ. ಇಲ್ಲಿ ಮೇಲಿದೆ, ನಾನು ತೋರಿಸ್ತಾ ಇಲ್ಲ ನಿಮಗೆ. ಯಾವ ಥರ ಇದೆ ನೋಡಿ, ಯಾವ ಕಾಡಲ್ಲಿ ಕಟ್ಟಿದ್ದಾರೆ. ಯಾರೋ ಕೈಯೆಲ್ಲ ಒಡೆದೋಗಿದ್ದಾರೆ. ಇಲ್ಲೇನೋ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಥರ ಇದೆ. ಸಾರಿ, ನಾನು ಆ್ಯಂಗಲ್ ತಪ್ಪಾಗಿ ಹಿಡ್ಕೊಂಡಿದ್ದೀನಿ. ಅಯ್ಯಪ್ಪ, ಕೈಸಲ್ಲಿ ನೋಡಿ. ಗೈಸ್, ಐ ಆಮ್ ರಿಯಲಿ ಸಾರಿ. ಇಲ್ಲಿ ಒಳಗೆ ಬರೋಕ್ಕೆ ಹೋದೆ, ಆದರೆ ಡೇಟಾ ಫುಲ್ ಅಂದ್ಬಿಟ್ಟು ವಿಡಿಯೋ ಪಾಸ್ ಆಗಿಬಿಟ್ಟಿತ್ತು. ಯಪ್ಪ, ಏನೋ ಸ್ನೇಕ್ಸ್ ಇರೋ ಥರ ಅನಿಸ್ತಾ ಇದೆ. ಗೈಸ್, ಇದು ಹುತ್ತ ಅನಿಸುತ್ತೆ. ಹುತ್ತ ಬೆಳ್ಕೊಬಿಟ್ಟಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಪೇಪರ್ಗಳು ಹಂಗೆ ಇಟ್ಟೋಗಿದ್ದಾರೆ, ಆದರೆ ಪೇಪರೆಲ್ಲ ಮಣ್ಣು ಹಚ್ಕೊಂಡು ಎಲ್ಲ ಹಾಳಾಗೋಗಿದೆ. ಗೈಸ್, ಮೊಟ್ಟೆ ನೋಡಿ, ಇಲ್ಲಿ ಮೊಟ್ಟೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಮೊಟ್ಟೆ. ಹಾವಿಂದು ಪಿಕಾಕ್ಸ್ ಬಂದಿದ್ದಾವೆ. ಇಲ್ಲಿರೋದು ಯಾಕೋ ನನಗೆ ಸೇಫ್ ಅನಿಸ್ತಾ ಇಲ್ಲ. ಇದ್ರೊಳಗೆ ಹಾವಿದೆ ಅನಿಸ್ತಾ ಇದೆ. ಗಾಯ್ಸ್, ಫುಲ್ಲು ಮೊಟ್ಟೆ ಗಾಯ್ಸ್, ಎಲ್ಲ ಕಡೆ ಮೊಟ್ಟೆ. ಓ ಹೋಲಿ ಶಿಟ್, ನೋಡಿ ಯಪ್ಪ, ಎಲ್ಲಿ ಕಾಲಿಟ್ರು ಮೊಟ್ಟೆನೆ. ಅಕ್ಕ ನೀವೇನಾ? ಅಕ್ಕ ನೀವೇನಾ ಸೌಂಡ್ ಮಾಡ್ತಿರೋದು? ಎಲ್ಲ ಕಡೆ ಮೊಟ್ಟೆನೇ ಇದೆ. ನನಗಂತೂ ಇಲ್ಲಿರೋಕ್ಕೆ ಮನಸ್ಸಾಗ್ತಿಲ್ಲ ಇವಾಗ. ನೋಡಿ ಮೊಟ್ಟೆ, ಇಲ್ಲೂ ಮೊಟ್ಟೆ, ಮೊಟ್ಟೆ ಎಲ್ಲ ಕಡೆನೂ ಮೊಟ್ಟೆ. ಶೇ, ಇದು ಇನ್ನೊಂದು ಕಿಚನ್ ಥರ ಯಾಕಿದೆ ಅಂದರೆ, ಆಗಿನ ಕಾಲದಲ್ಲಿ ಆಫೀಸಲ್ಲೇ ಒಂದು ಕಿಚನ್ ಥರ ಇರ್ತಾಯಿತ್ತು. ಆ ಇದರಿಂದ ಅಲ್ಲೆಲ್ಲ ಕಿಚನ್ ಇರೋದು. ಅಕ್ಕ ನೀವೇನಾ? ನನಗೇನೋ ಇಲ್ಲಿ ಹಾವಿದೆ ಅಂತ ಅನಿಸ್ತಾ ಇದ್ದೆ. ಯಪ್ಪ,
ಒಳಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಅಕ್ಕ ನೀವು ಇಲ್ಲಿದ್ದೀರಾ? ಏನೋ ಓದಂಗಾಯ್ತು. ಅಕ್ಕ ನೀವೇನಾ ಅದು? ಏನು ಕೊಡೋದು? ಎಲ್ಲೋಗ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲೇ ಹೆವಿ ಸೌಂಡ್ಸ್ ಬರ್ತಾ ಇರೋದು. ಗೈಸ್ ಆ್ಯಕ್ಚುಲಾಗಿ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಅಂದರೆ ಸೌಂಡ್ಸ್ ಬರ್ತಾಯಿದೆ, ಅವ್ರ ಅಕ್ಕ ಇಲ್ಲಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿದೆ. ಅಕ್ಕ ನೀವು ನನ್ನ ಮುಂದೆ ಬರೋಕ್ಕಾಗುತ್ತಾ ಅಕ್ಕ? ಇಲ್ಲ ಸೌಂಡ್ ಯಾವ್ದು? ಬರೀ ಸೌಂಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ತೊಂದರೆ ಆಗಿದೆ ನಿಜ. ಈ ಥರ ನೀವು ಸೌಂಡ್ ಮಾಡೋದು, ಅಳೋದು ಇದೆಲ್ಲ ಮಾಡಿದ್ರೆ ಏನೂ ಸಿಗಲ್ಲ ಅಕ್ಕ. 20-30 ವರ್ಷದಿಂದ ನೀವು ಇಲ್ಲೇ ಹಿಂಗೆ ಆಟ ಇದ್ದರೆ ನಿಮ್ಗೇನು ಸಿಗುತ್ತೆ ಹೇಳಿ? ಹಾಂ, ಗೈಸ್ ನನಗೇನು ಇದನ್ನು ವಿಡಿಯೋನ ಎಂಡ್ ಮಾಡಿದ್ರೇ ನನಗೇನೋ ಒಳ್ಳೇದು ಅನಿಸ್ತಾಯಿದೆ. ಯಾಕೆಂದರೆ ನನಗೆ ಯಾಕೋ ಒಂಥರ ಸರಿ ಅನಿಸ್ತಿಲ್ಲ. ಅವರು ಅಳೋದಾಗಲಿ ಒಂಥರ ಡಿಫ್ರೆಂಟಾಗಿದೆ. ಅಂದರೆ ಅವರು ಇನ್ನೋಸೆಂಟು, ಏನೋ ಅವ್ರಿಗೆ ತೊಂದರೆ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿದೆ. ಅದಕ್ಕೆ ಅವ್ರನ್ನ ಪಾಡಿಗೆ ಅವ್ರಿಗೆ ಬಿಟ್ಟು ನಾನು ಸುಮ್ಮನೆ ಹೋಗ್ಬಿಡೋದೇ ಬೆಸ್ಟ್ ಅಂತ ನನಗೆ ಮೈಂಡಲ್ಲಿ ಅನಿಸ್ತಾ ಇದೆ. ಯಾಕಂದರೆ ನನಗೆ ಅಟ್ಯಾಕ್ಸ್ ಅಂತೂ ಮಾಡ್ತಿಲ್ಲ ಅವರು, ಸುಮ್ಮನೆ ಅಳ್ತಾ ಇದ್ದಾರೆ, ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರೋ ಥರ ಫೀಲ್ ಆಗ್ತಾಯಿದೆ ಅಷ್ಟೇ. ನೋಡಿ ಇದನ್ನೆಲ್ಲ ನೋಡಿದಾಗ ನನಗೇನು ಅನಿಸ್ತಾಯಿದೆ ಅಂದರೆ ಸುಮ್ಮನೆ ಇವ್ರ ಪಾಡಿಗೆ ಇವ್ರನ್ನ ಬಿಟ್ಬಿಟ್ಟು ನಾನು ಸುಮ್ಮನೆ ಹೋಗ್ಬಿಟ್ರೆ ಬೆಸ್ಟು ಅಂತ ನನಗೆ ಅನಿಸ್ತಾಯಿದೆ ನನ್ನ ಮೈಂಡಲ್ಲಿ. ನಿಮಗೇನಾದರೂ ಕಮೆಂಟಲ್ಲಿ ಅಂದರೆ ಲೈಕ್ ಇವ್ರಿಗೇನಾದ್ರು ಮುಕ್ತಿ ಗಿಕ್ತಿ ಏನಾದರೂ ಅಥವಾ ಶಾಂತಿ ಈ ಥರ ಏನಾದರೂ ಕೊಡಿಸ್ಬೇಕು ಅಂತ ನಿಮಗೇನಾದರೂ ಇದ್ದರೆ ಅದು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಇನ್ನೊಂದೇನೆಂದರೆ ಈ ಮನೇಲಿ ಹಾವಿದೆ ಗೈಸ್. ಇಲ್ಲಿ ಹುತ್ತ ಕ್ಲಿಯರಾಗಿ ಕಾಣಿಸ್ತಾಯಿದೆ. ಇಲ್ಲಿ ಹುತ್ತ ಇದೆ. ಈ ಹುತ್ತದಲ್ಲಂತೂ ಹಾವಂತೂ ಪಕ್ಕ. ಯಾಕಂದರೆ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್.
ಓ ಗೈಸ್, ಇಲ್ಲಿ ಕಾಣಿಸ್ರು. ಅಕ್ಕ, ನೀವೇನು ಅಕ್ಕ ಅದು? ಇಲ್ಲೆಲ್ಲೋ ಕಾಣಿಸ್ರು. ಓಕೆ, ಇಲ್ಲಿ ಸ್ನೇಕ್ ಎಗ್ಸ್ ಕೂಡ ಇದ್ದಾವೆ. ನಾನು ರಿಸ್ಕ್ ತೊಗೊಳ್ಳಲ್ಲ. ಅಕ್ಕ ಮೇ ಬಿ ಇಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂತ ಮೇ ಬಿ ಅವ್ರಿಗೂ ಅನಿಸ್ತಾ ಇರಬಹುದು. ನಾನು ಬಂದು ಸುಮ್ಮನೆ ತೊಂದರೆ ಕೊಟ್ಟಂಗೆ ನನಗೆ ಅನಿಸ್ತಾ ಇದೆ. ಸೊ ಬೆಟರ್ ಟು ಸ್ಟಾಪ್ ದಿಸ್ ಹಿಯರ್ ಓನ್ಲಿ. ಅಕ್ಕ, ನಾನು ಮತ್ತೆ ಬರೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಯಾರಿಗಾದರೂ ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಸರಿ ಹೋಗ್ತಾ ಇಲ್ಲ. ಯಾಕೋ ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಾಯಿದೆ. ನಿಮಗೆ ನಡೆದಿರೋದೆಲ್ಲ ಕೇಳಿ ಇಲ್ಲಿ ಬಂದಾದ್ಮೇಲೆ ನನಗೊಂಥರ ಫೀಲ್ ಆಗ್ತಾಯಿದೆ. ಸೊ ನಾನು ಇಲ್ಲಿಗೆ ಎಂಡ್ ಮಾಡಿ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಟು ಹೋಗೋ ಥರ ನನಗೆ ಅನಿಸ್ತಾ ಇದೆ. ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರು ಕಳಿಸ್ತೀನಿ. ನಿಮಗೇನಾದ್ರು ಮುಕ್ತಿ ಬೇಕು ಅಂದರೆ ಅವ್ರಿಗೆ ತಿಳಿಸಿ ಅಕ್ಕ. ಮಾಡಲಿ ಏನೋ, ಇಲ್ಲ ಹೋಗಬೇಡಿ ಅಂತ ಇದ್ದಾರೋ ಏನೋ ಗೊತ್ತಿಲ್ಲ. ಗೈಸ್, ನೋಡಿದ್ರಲ್ಲ, ಅಕ್ಕ ಮೇ ಬಿ ಅವರು ಇಲ್ಲೇ ಇರಬೇಕು ಅಂತ ಏನೋ ಅವರಿಗೆ ಇಚ್ಛೆ ಇರ್ಬೋದು. ಆಮೇಲೆ ನಾನು ಯಾಕೋ ಗೊತ್ತಿಲ್ಲ, ಒಳಗೆ ಹೋಗಿದ ತಕ್ಷಣ ಒಂಥರ ಎಮೋಷ್ನಲ್ ಫೀಲ್ ಆಯ್ತು ನನಗೆ. ಯಾಕಂದರೆ ಈ ಥರ ಕಷ್ಟಪಟ್ಟು ಮಾಡಿರೋರಿಗೆ ಈ ಥರ ಆಗಬಾರ್ದಿತ್ತು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ನಾನು ಹೋಗಿದ್ದೆ. ಅದರಿಂದ ನನಗೂ ಫೀಲ್ ಆಯಿತು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಅಂತ ನನಗೆ ಮೈಂಡಲ್ಲಿ ಅನಿಸ್ತಾ ಇತ್ತು. ಆಮೇಲೆ ಇನ್ನೂ ಬೇರೆಯವ್ರಿಗೆ ಯಾರಿಗಾದ್ರು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಯಾರಿಗೋದ್ರು. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗೈಸ್, ಸೀರಿಯಸ್ಲಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಒಳಗೆ ಹೋಗಿದ ತಕ್ಷಣ ಒಂಥರ ಫೀಲ್ ಹೊಡಿತು. ನನ್ನ ಕೈಯಲ್ಲಿ ನಿಜ ದೇವರಣೆ ಅವ್ರಿಗೆ ಮಾತಾಡ್ಸೋಕ್ಕೂ ಆಗ್ತಾಯಿರಲಿಲ್ಲ. ಅವ್ರು ಸೌಂಡ್ಸ್ ಕೊಟ್ಟರು. ಲಾಸ್ಟಲ್ಲಿ ನಾನು ಬರುವಾಗ ಅದೇನೋ ಬಿತ್ತು. ಮೇ ಬಿ ಹೋಗಬೇಡ ಅಂತ ಏನೋ ಹೇಳ್ತಾ ಇದ್ರೇನೋ, ಆದರೆ ನನಗೆ ಇರೋಕ್ಕೆ ಮನಸ್ಸಾಗಿಲ್ಲ. ಸೊ ಬಂದ್ಬಿಟ್ಟೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ, ಬೇಜಾರಾಗಬೇಡಿ. ಯಾಕಂದರೆ ನನಗೆ ಆ ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾಹ್ ಹಾಫೀಸ್.